ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಬ್ರದರ್ಗೆ ಒಂದು ಚಾಲೆಂಜ್ ಹಾಕಿದ್ದೆ, 7 days ಚಾಲೆಂಜ್. ಸೊ ಅವನು ಯಾವಾಗಲೂ ಪ್ರತಿ ಸಲ ನನಗೆ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ದೆ, ನೀನು ಯಾವುದೂ ಕನ್ಸಿಸ್ಟೆನ್ಸಿಯಾಗಿ ಮಾಡಲ್ಲ ಅಂತ. ಅವನೇ ನನಗೆ ಒಂದು ಚಾಲೆಂಜ್ ಕೊಟ್ಟಿದ್ದೆ, 7 days, ಜಸ್ಟ್ 7 days, ಒಂದು ದಿನ ಗ್ಯಾಪ್ ಕೊಡದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡು, ಆಗ ಹೋಗ್ತೀನಿ. ಸೊ ನಿನ್ನೆಗೆ 7 days ಕಂಪ್ಲೀಟ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಶುರು ಮಾಡೋಣ. ಪೇಪರ್ ಓದಿ ಟಿಫನ್ಗೆ ನಮ್ಮ ಭಾವ ಮುದ್ದೆ ಮಾಡಿಟ್ಟೋಗಿದ್ರು. ಸೊ ಟಿ ವಿ ನೋಡ್ತಾ ಮಾರ್ನಿಂಗ್ ಟಿಫನ್ನ ಮುಗಿಸಿ ಹೊರಗಡೆ ಹೋಗೋದಕ್ಕೆ ರೆಡಿ ಆಗದೆ. ಹಾಯ್ ಫ್ರೆಂಡ್ಸ್, ಈಗ ತಾನೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂತೀರಾ, ನನ್ನ ಫ್ರೆಂಡ್ ಒಂದು ಸೈಟ್ ವಿಸಿಟ್ ಅಂತ ಹೇಳಿದ್ದಾನೆ. ಅಲ್ಲಿ ಸೈಟ್ ವಿಸಿಟ್ ಮಾಡಿಕೊಂಡು ಹಾಗೆ ಬರ್ತಾ ನನ್ನ ಬ್ರದರ್ ಮನೆಯದು ಕನ್ಸ್ಟ್ರಕ್ಷನ್ ಯಾವ ಲೆವೆಲ್ ಇದೆ, ವುಡ್ ವರ್ಕ್ ಏನೋ ಮಾಡ್ತಾಯಿದ್ರು ಅಂತ ಹೇಳಿದ್ದ. ಸೊ ಅದನ್ನೆಲ್ಲ ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೇವೆ. ಓಕೆ, ಸಿ ದೇರ್, ಬಾಯ್ ಬಾಯ್. ಫ್ರೆಂಡ್ಸ್, ಈಗ ತಾನೇ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿತ್ತು. ಇದೇನಂತಂದರೆ ನ್ಯೂ ಇಯರ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಸೈಬರ್ ಸ್ಕ್ಯಾಮರ್ಸು ಒಂದು APK ಫೈಲಲ್ಲಿ ಮಾಲ್ವೇರ್ನ ಹಾಕಿ ನಿಮಗೆ ಸೆಂಡ್ ಮಾಡ್ತಾರೆ. ಅದರಲ್ಲಿ ನಿಮ್ಮ ಆತ್ಮೀಯರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ನ್ಯೂ ಇಯರ್ ವಿಶ್ ಮಾಡಬೇಕಾ, ಸೊ ಈ ಕೆಳಗಡೆ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಶಸ್ನ ತಿಳಿಸಿ ಅಂತ ಒಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಏನಾದರೂ ಅಪ್ಪಿ ಏನಾದರೂ ಕ್ಲಿಕ್ ಮಾಡಿದಿರಿ ಅಂದರೆ ಸೊ ನಿಮ್ಮ ಫೋನು ಕಂಪ್ಲೀಟಾಗಿ ಹ್ಯಾಕ್ ಆಗುತ್ತೆ. ಸೊ ಅದರಿಂದ ಏನೇನು ಮಾಡ್ಬೋದು ಅಂತ ನಿಮಗೆ ಗೊತ್ತು. ಸೊ ಬಿ ಅವೇರ್ ಆಫ್ ದಿಸ್. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಪ್ರೀತಿ ಪಾತ್ರರಿಗೆ ವಿಶ್ ಮಾಡಬೇಕು ಅಂತಂದರೆ ಒಂದು ಕಾಲೋ ಮೆಸೇಜೋ ಮಾಡಿಬಿಡಿ, ನಿಮ್ಮ ವೈಯಕ್ತಿಕವಾಗಿ. ಅದು ಬಿಟ್ಟು ಯಾವುದೋ ಅನ್ನೋನ್ ಸೋರ್ಸಿಂದ ಲಿಂಕ್ ಬರುತ್ತೆ ಅದ್ರಲ್ಲಿ ಮೆಸೇಜ್ ಮಾಡಿ ಅಂದರೆ ಸುಮ್ಮನೆ ಬಾಕ್ರಾಗಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್, ಆಗಲೇ ಹೇಳಿದಾಗೆ ಇವತ್ತು ನನ್ನ ಫ್ರೆಂಡ್ ಒಂದು ಸೈಟ್ ವಿಸಿಟ್ ಇತ್ತು ಅಂತ ಹೇಳಿದೆ. ಆ ಸೈಟ್ ಇರೋದು ತ್ಯಾಗದೆರೆಪಾಳ್ಯ ಅಂತ, ಮಾಗಡಿಯಲ್ಲಿ ಬರುತ್ತೆ. ಸೊ ಇಲ್ಲಿಂದ 45 kilometers ಆಗುತ್ತೆ. 1.5 hour ಜರ್ನಿ. ಮಾಗಡಿ ತುಮಕೂರು ಹೈವೇ ಇದೆ. ಸೊ ಇದು ಸ್ವಲ್ಪ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುತ್ತೆ. ಫ್ರೆಂಡ್ಸ್, ನಾವು ಹೋಗೋಕ್ಕೆ ಪ್ಲ್ಯಾನ್ ಹಾಕಿದ್ದು 10:00, ಬಟ್ ನಾವು ಹೋಗ್ತಾ ಇರೋದು ಮಧ್ಯಾಹ್ನ 1:00. ಸೊ ಗಾಡಿಗೂ ಬಾಡಿಗೂ ಫ್ಯೂಯಲ್ ಬೇಕು ಅನ್ನಿಸ್ತು. ಅದಕ್ಕೆ ಎಲ್ಲರೂ ಒಂದು ಸ್ಟಾಪ್ ಹಾಕೋಣ ಅಂದ ತಕ್ಷಣ ಕರೆಕ್ಟಾಗಿ ಒಂದು ಸ್ಪಾಟ್ ಸಿಕ್ತು. ಇಲ್ಲಿ ಭಾರತ್ ಪೆಟ್ರೋಲಿಯಮಲ್ಲಿ ಗಾಡಿಗೆ ಊಟ ಮಾಡಿಸಿ ಪಕ್ಕದಲ್ಲೇ ಇದ್ದ ಉಡುಪಿ ಕೆಫೆಲಿ ನಾವು ಊಟ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾವೆ. ನಿನ್ನ ಐಟಮ್ನ ಇಟ್ಕೊಂಡು ಇದೇ ಡ್ಯಾಮು ತಿಕ್ಕೊಂಡಳ್ಳಿ ಅಂತ. ಇಲ್ಲಿ ನೀರಿದೆ, ನೀರಲ್ಲಿ ಮೀನಿದೆ, ರೋಡ್ ಇದೆ, ರೋಡ್ ಗಾಡಿ ಹೋಗ್ತಾ ಇದೆ, ಗಾಡಿಗೆ 4 ಚಕ್ರ ಇದೆ, ಎಲ್ಲ ಹೇಳಬೇಕು. ಎಷ್ಟು ಉರಿಸ್ತಾರೆ ಗೊತ್ತೇ ನೋಡಿ ಫ್ರೆಂಡ್ಸ್, ಇಲ್ಲಿ ಕತ್ತೆ ಇದೆ, ಓಡ್ತಿದೆ. ನಮ್ಮೂರಲ್ಲಿ ಕತ್ತೆಗೆ 4 ಕಾಲೇ ಇತ್ತು, ಇಲ್ಲೂ 4 ಕಾಲ ಇದೆ. ಸೊ ಅದು ಕತ್ತೆನೇ ಅಲ್ಲಿ ಹಿಂದೆ ಇರೋದು. ಅಲ್ಲಿ ಮೇಲ್ ಬರೋದು ನೋಡಿದ್ರೆ, ಓ ಇನ್ನು ಮೇಲೆ ಹೋಗ್ಬೇಕ ನಾವೀಗ. ಅಲ್ಲ, ಮೇಲ್ ಬರೋದು ನೋಡಿದ್ರೆ ಕಾಣಿಸ್ತಿದೆ ಆ ಕಡೆಯಿಂದ. ಈಗ ಫ್ರೆಂಡ್ಸ್, ತ್ಯಾಗದೆರೆಪಾಳ್ಯಕ್ಕೆ ರೀಚ್ ಆಗಿದ್ದೀವಿ. ಇದ್ರೊಳಗಡೆ ಇನ್ನೊಂದು ಊರು ಐತದೆ ನಮ್ಮೂರಿಂದ, ಹಂಗೆ ಸ್ಟ್ರೈಟ್ ನಮ್ಮ ತೋಟದ ಮೇಲೆನೆ ಕಂಟಿನ್ಯೂ. ಅದು KN ಬುಟ್ಟಿ. ಲೆಫ್ಟ್ ಸೈಡ್ ಅಲ್ಲಿ ನಮ್ದು ಮನೆ ಇದಾ ಇದೆ. ಇಲ್ಲಿ ಒಳಗಡೆ ಜಾಗ ಇಲ್ಲಿ ಕಾಣಿಸ್ತದೆ ನೋಡಿದೆ. ಹಾ ಕರೆಕ್ಟ್, ಇದು ನೆನಪೈತೆ. ನಡಿ ಇದೆ ಮನೆ. ಹಾ, ಹಿಂಗ್ ಹೋದ್ರೆ ನಮ್ ದೊಡ್ಡಪ್ಪನ ತೋಟಕ್ಕೆ ಹೋಯ್ತೀವಿ ಲೆಫ್ಟ್ ಸೈಡ್ಗೆ. ರೈಟ್ ಹೋದ್ರೆ ನಮ್ದು ಫಂಕ್ಷನ್ ಮಾಡಿದಿಲ್ಲ ತಾನೆ ತೋಟದ ಹತ್ರ. ಅಲ್ಲಿ ಕೆಳಗಡೆ ತೋಟ. ಹಾ, ಗೇಟ್ ಹಾಕೈತಲ್ಲ, ಇದೆ ನಮ್ ತಾತಂದು. ಅಲ್ಲಿ ಇದೈತಲ್ಲ ಗೋರಿ, ತಾತಂದು. ಕಲ್ಕಂಬನೆ ಎತ್ಕೊಂಡು ಹೋಗಿರೋದು ಕಾಚುವರೆ ಜನ. ಹೋಗೋಣ ಈ ಎಂತಕ್ಕೆ ಬರಲ್ಲ. ಯಾಕಾಯ್ತು? ಇಲ್ಲೇ ಲೆಫ್ಟ್ ಸೈಡ್ ಇಲ್ಲೇ ಒಳಗಡೆ ಹೋಗ್ಬೇಕು.
ಫ್ರೆಂಡ್ಸ್, ಸೈಟ್ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರ್ದು ಅಲ್ಲ, ನನ್ನ ಬ್ರದರ್ ಗಗನ್ ಅವ್ರದ್ದೇ. ಈ ತ್ಯಾಗದೆರೆ ಪಾಳ್ಯ ಅವ್ರೂರೇ, ಅವ್ರು ಹುಟ್ಟು ಬೆಳೆದಿದ್ದು ಊರನ್ನೇ ಇದು. ಫ್ರೆಂಡ್ಸ್, ಇದೇ ಜಾಗಕ್ಕೆ 5 ವರ್ಷದಿಂದ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅವ್ರ ಮನೆ ಹಬ್ಬಕ್ಕೆ ಅಂತ ಕರೆದಿದ್ದ. ಸೊ ಅವತ್ತು ಬಿಟ್ಟರೆ ಇವತ್ತೇ ಬರ್ತಾಯಿರೋದು. ಸೊ ಅವತ್ತಿಗೂ ಇವತ್ತಿಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಅವತ್ತು ನಾವು ಬಂದಾಗ ಈ ಮಾವಿನ ತೋಪಲ್ಲೆಲ್ಲ ಮಾವಿನ ಹಣ್ಣುಗಳೆಲ್ಲ ಚೆನ್ನಾಗಿದ್ದವು. ಬಟ್ ಈಗ ನೋಡಿದರೆ ಒಂದು ಮರದಲ್ಲೂ ಕೂಡ ಒಂದು ಕಾಯಿಲ್ಲ. ಫ್ರೆಂಡ್ಸ್, ಬೆಳೆದು ನಿಂತಿರೋ ಮಕ್ಕಳು ತಮ್ಮ ಕಣ್ಮುಂದೆ ಹಾಳಾಗ್ತಾ ಇದ್ದಾಗ ಅಥವಾ ಅವ್ರ ಲೈಫ್ ಹಾಳಾಗ್ತಾ ಇದ್ದರೆ ತಂದೆ ತಾಯಿಗೆ ಎಷ್ಟು ಹೊಟ್ಟೆ ಉರಿಯುತ್ತೋ, ಅದೇ ರೀತಿ ಒಬ್ಬ ರೈತ ಕಷ್ಟಪಟ್ಟು ಬೆಳೆದು ಒಂದು ಮಾವಿನ ಗಿಡ ಆಗಲಿ ಅಥವಾ ತೆಂಗಿನ ಸಸಿನಾರಾಗಲಿ ಕಷ್ಟಪಟ್ಟು ಬೆಳೆದು ಪ್ರೀತಿಯಿಂದ ಬೆಳೆಸಿರ್ತಾನೆ. ನನ್ನ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ. ಬಟ್ ಅದೆಲ್ಲ ಯಾವುದೋ ಒಂದು ಕಾರಣದಿಂದಾಗಿ ಅದು ಕರೆಕ್ಟಾಗಿ ಮೇಂಟೈನ್ ಮಾಡಿದೆ ಅಥವಾ ಏನೋ ಒಂದು ರೀಸನ್ನಿಂದ ಎಲ್ಲ ಹಾಳಾಗ್ತಿದ್ರೆ ಪಟ್ಟರ ಕಷ್ಟ ಫುಲ್ಲು ವ್ಯರ್ಥ ಅನಿಸುತ್ತೆ. ಅದೇ ರೀತಿ ಇಲ್ಲಿ ಗಗನ್ ಅವ್ರ ತಂದೆ ಕಾಂತರಾಜ್ ಅಂತ, ಅವರು ಕಷ್ಟಪಟ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಬಂದಿದ್ರು. ಮಕ್ಕಳು ಬೆಳೆದ ಮೇಲೆ ಅವರ ವಿದ್ಯಾಭ್ಯಾಸಕ್ಕೆ ಅಂತ ಸಿಟಿ ಬಂದು ಸೇರಿಕೊಂಡು ಅವರ ಜೀವನ ನಡೆಸೋದಕ್ಕೋಸ್ಕರ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಆ ಜಮೀನ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಹಾಳಾದಾಗ ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಲೈಫ್ ಒಂದ್ಮೇಲೆ ಒಂದೇ ಕಡೆ ಕೂರಕ್ಕಾಗಲ್ಲ, ಜರ್ನಿ ಸಾಕ್ತಾ ಇರಬೇಕು. ಫ್ರೆಂಡ್ಸ್, ಈ ಮಾವಿನ ತಪ್ಪಲ್ಲಿ ಮಿನಿಮಮ್ ಅಂದ್ರೆ 100ರಿಂದ 150 ಮರಗಳಿದ್ದಾವೆ. ಸೊ 25 ವರ್ಷದಿಂದ ಚೆನ್ನಾಗಿದ್ದು ಈಗ ಒಂದು 10 ವರ್ಷದಿಂದ ಮೇಂಟೈನ್ ಮಾಡಿದೆ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅವ್ರು ಗ್ಯಾಪಲ್ಲಿ ಒಂದು ತೆಂಗಿನ ಮರ ಹಾಕಿದ್ದಾರೆ. ಸೊ ಅದೇ ತೆಂಗಿನ ಮರದಿಂದ ಎಳನೀರು ಕುಡಿತಾ ಇದ್ದೀವಿ. ಎಳ್ನೀರು ರೆಡಿ ಇದೆ. ತಗೊಳ್ಳಿ ಕಪಿಲ್ ಅವರೇ, ಕೊಡಿ ಸರ್. ಹೌ ಟು ಓಪನ್ ಕೊಕೊನಟ್ ಟೆಂಡರ್ ಕೊಕೊನಟ್ ಅಂಡೂರ್ ಕೂತ್ಕೊಳ್ಳೋದು ಅಂಡೂರ್ದ ಆಗಲ್ಲ, ಸುಮ್ಮನೆ ಸಪೋರ್ಟ್ ಸಿಗಲ್ಲ. ಹೇಗಿದೆ ಕಪಿಲ್ ಅವರೇ ಎಳ್ನೀರು? ಕೀಬೇಡ ಅದರಲ್ಲೇ ಹೊಡಿಯೋ ಬಂದ ಸ್ಪಿಲ್ಲಾಗಿ ಹೋಗ್ತಾಯಿದೆ, ವೇಸ್ಟ್ ಆಗಬಾರ್ದು ಅಂತ. ಹನಿ ಹನಿಗೆ ಹೊಡಿದ್ರೆ ಹಳ್ಳ 3 ತಿಂಗಳು ಆಗ್ತದಪ್ಪ. ರೈತರ ಕಷ್ಟ. ಫ್ರೆಂಡ್ಸ್, ತೋಟ ತುಂಬ ಸುತ್ತಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದೋ. ಇದು ಅವ್ರ ತೋಟದ ಮನೆ. ಫ್ರೆಂಡ್ಸ್, ಈಗ ತಾನೇ ತ್ಯಾಗದೆರೆ ಪಾಳ್ಯದಿಂದ ಹೊರಟಿದ್ದೀವಿ. ಫ್ರೆಂಡ್ಸ್, ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದೇ ಸಾವಂದುರ್ಗ ಹಿಲ್ಸ್ ಅಂತ. ಬೆಂಗಳೂರಿಂದ 45 ಕಿಲೋಮೀಟ್ರ್ ಇದೆ. ಇಲ್ಲಿ ಮಾಗಡಿಯಿಂದ 11 ಕಿಲೋಮೀಟ್ರ್ ಇದೆ. ವೀಕೆಂಡಲ್ಲಿ ಬರ್ತೀವಿ ಅಂದರೆ ಈ ಸಾವಂದುರ್ಗ ಹಿಲ್ಸ್ ಬೆಸ್ಟ್ ಪ್ಲೇಸು. ಆಲ್ರೆಡಿ ನೀವು ಯಾರಾದರೂ ನೋಡಿದರೆ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ. ಯಾರಾದರೂ ಈ ಪ್ಲೇಸ್ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ವೀಕೆಂಡಲ್ಲಿ ಟೈಮ್ ಸಿಕ್ಕಿದಾಗ ನೋಡಿ, ಚೆನ್ನಾಗಿದೆ. ಫ್ರೆಂಡ್ಸ್, ಈ ವಿಡಿಯೋದು ನೆಕ್ಸ್ಟ್ ಪಾರ್ಟ್ ಬೇಕು ಅಂದರೆ ಕಮೆಂಟಲ್ಲಿ ಪಾರ್ಟ್ 2 ಅಂತ ಟೈಪ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಉಳಿಸಿ ಬೆಳೆಸಿ. ಜೈ ಶ್ರೀರಾಮ್.